ಹಲೋ ಹೈ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ 2 ಸಕ್ಸೆಸಿವ್ ಡಿಸ್ಕೌಂಟ್ ಕೊಟ್ಟಾಗ ಡಿಸ್ಕೌಂಟ್ ಪರ್ಸೆಂಟೇಜ್ ಮತ್ತು ಎಕ್ಸ್ ವ್ಯಾಲ್ಯೂ ಡಿಸ್ಕೌಂಟ್ ಪರ್ಸೆಂಟ್ ಕೊಟ್ಟಾಗ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕಂತ ನೋಡೋಣ. ನೋಡಿ ಇಲ್ಲಿ. ಎ ಶಾಪ್ ಕೀಪರ್ ಸೋಲ್ಡ್ ಅನ್ ಆರ್ಟಿಕಲ್ ₹456 ಆಫ್ಟರ್ ಗಿವಿಂಗ್ 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 20% and X%. ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ಮಾರ್ಕೆಟ್ ಪ್ರೈಸ್ ಆಫ್ ಆರ್ಟಿಕಲ್ ಇಸ್ ₹600. ನೋಡಿ, ನಾವು ಮಾರ್ಕೆಟ್ ಪ್ರೈಸ್ ಅಂದರೆ 600, ಡಿಸ್ಕೌಂಟ್ ಮಾರ್ಕೆಟ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಡಿಸ್ಕೌಂಟ್ ಅಂದರೆ ಫಸ್ಟ್ ಡಿಸ್ಕೌಂಟು 20% ಅಂದರೆ 600 120, 600 minus 120 480 ಸೇಲ್ಸ್ ವ್ಯಾಲ್ಯೂ. ಒಂದು ಸೆಕೆಂಡ್ ಡಿಸ್ಕೌಂಟು, ಸೆಕೆಂಡ್ X%. ಓಕೆ, ದೆನ್ ಆಫ್ಟರ್ 2 ಸಕ್ಸೆಸಿವ್ ಡಿಸ್ಕೌಂಟ್ ಆಫ್ಟರ್ ಸೇಲಿಂಗ್ 456, ಎರಡು ಡಿಸ್ಕೌಂಟ್ ಆದಮೇಲೆ ಸೇಲ್ ಮಾಡಿದ ಫೈನಲ್ ಸೇಲ್ ವ್ಯಾಲ್ಯೂ 456, 480 456 ಡಿಫ್ರೆನ್ಸು 24 ಡಿವೈಡ್ ಬೈ 480 ಇಂಟು 100. ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ತಾ ಇರೋದು. ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಡಿಸ್ಕೌಂಟಲ್ಲಿ 12 1s 12 2s 12, 12 2s 12 4s, 0 ಕ್ಯಾನ್ಸಲ್, 2 1s 2 2s, 2 1s 2 5s, 5%. ನಮಗೆ ಎಸ್ ವ್ಯಾಲ್ಯೂ 5% ಬರ್ತಾಯಿದೆ. ಇಲ್ಲಿ 480 ಯಾವ ತಗೊಂಡಿದ್ರೆ ಇಲ್ಲಿ ಎಸ್ ಪಿ ಆರ್ ಮಾರ್ಕೆಟ್ ಪ್ರೈಸ್ ಅನ್ಕೋಬೋದು. ಎಕ್ಸ್ ವ್ಯಾಲ್ಯೂ 5%. ಇನ್ನೊಂದು ಮೆಥಡ್ ನೋಡಿ, ಈ ಮೆಥಡು ಫಸ್ಟ್ ಮೆಥಡು. ಸೆಕೆಂಡ್ ಮೆಥಡ್ ನೋಡಿ, ಮಾರ್ಕೆಟ್ ಪ್ರೈಸ್ ನಮಗೆ 600. ಓಕೆ, ನಮ್ಗೆ ಫೈನಲ್ ಸೇಲ್ ವ್ಯಾಲ್ಯೂ 456. ನಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಈಸಿಯಾಗಿ ಬೇಕಂದರೆ ನಾವು 6 ಮಲ್ಟಿಪಲ್ 6 ನೋಡಬೇಕು. ಡಿವೈಡ್ ಬೈ 6ನ ಡಿವೈಡ್ ಮಾಡಿ 6 1 6 100. ಇದು ಮಾರ್ಕೆಟ್ ಪ್ರೈಸ್ 100. ಡಿಸ್ಕೌಂಟ್ ಅಂದರೆ 20% ಅಂದರೆ 20 20, 100 ಮೈನಸ್ 20 ಎಸ್ ಪಿ ಮೈನಸ್ ಫೈನಸ್ 6 ನೋಡಿ. 456 6ನ ಮಲ್ಟಿಪಲ್ ಮಾಡಿದ್ರೆ 6 7s 42, 6 6 36, 76. ಫೈನಲ್ ಸೇಲ್ ವ್ಯಾಲ್ಯೂ 76. ನಾವು ಈಸಿಯಾಗಿ ಮಾಡಬೇಕಾದ್ರೆ 6ನ ಮಲ್ಟಿಪಲ್ ಮಾಡಿದ್ರೆ ಬರುತ್ತೆ ನೋಡಿ. 80 ಮೈನಸ್ 76 4 ಡಿಫ್ರೆನ್ಸ್ 4 ಬರುತ್ತೆ. 4 ಡಿವೈಡ್ ಬೈ 80 ಇಂಟು 100, 4 1s 4 2s, 0 ಕ್ಯಾನ್ಸಲ್, 2 5s, 5%. ಎಕ್ಸ್ ವ್ಯಾಲ್ಯೂ ನನಗೆ 5% ಡಿಸ್ಕೌಂಟು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.